वाले क्या बात है? बोलो क्या बात है खड़गो? बाबा हाँ होम मिनिस्टर ರಂಗಸ್ವಾಮಿ ಇದನ್ನಲ್ಲ ನಾಳೆ ಸಿಎಂ ಆಗ್ತಿದ್ದಾರೆ. नहीं बिल्कुल नहीं. मेरे साथी को मार डाला, मेरे खानदान को बर्बाद किया, मेरी को जेल भेजा. मैं उनको कभी जिंदा नहीं छोड़ूंगा. इधर देख, वो रंगस्वामी किसी हालत पर सीएम नहीं बनाना चाहिए. मार डाला उसको. Everything is okay? Come on. ಡಾಗ್ ಬಂತು. ಜಾಲ ಏನೈತೆಯ? ಕೆಳಗಡೆ ನೋವಾಯ್ತು ಸರ್. ನನಗೆ ನೋವಾಗಿರೋ ವಿಚಾರ ಹಿಂಗೆ ಗೊತ್ತಾಯ್ತು. ಶೂನಲ್ಲಿರೋ ಮೊಳೆ ಚುಚ್ಕೋತು ಸರ್. ಸೀನಿಯರ್ ಆಫೀಸರ್ ನರಸಿಂಹ ಎದುರುಗಡೆ ಇರ್ಬೇಕಾರೆ ಸಲ್ಯೂಟ್ ಮಾಡ್ಬೇಕಂತ ಗೊತ್ತಾಗಲ್ಲ ನಿನಗೆ? ವಯಸ್ಸಾದ್ರೆ ಸಾಲದು ಇಂತ ತಿಳ್ಕೋಬೇಕು. ನೀನು ನನಗೆ ಸಲ್ಯೂಟ್ ಮಾಡಿ ಎಷ್ಟು ದಿನ ಆಯ್ತು? ಎಲ್ರಿದ್ರಿಗೂ ಅಳಿಯಂದ್ರಿಗೆ ನಮಸ್ಕಾರ ಮಾಡಕ್ಕೆ ಮಾವನವ್ರಿಗೆ ಸಂಕೋಚ. ಡ್ಯೂಟಿಲಿ ಇರ್ಬೇಕಾರೆ ಸಂಬಂಧ ಸಂಕೋಚ ಯಾವ್ದು ಇರಬಾರ್ದು. ನನಗೆ ಡ್ಯೂಟಿಲಿ ಇಲ್ದೇ ಇರ್ಬೇಕಾರೆ ಯಾವ್ದಿಲ್ಲ. ಕಮಾನ್ ಸಲ್ಯೂಟ್ ಮೀ, ಕಮಾನ್. ಸಿಂಹ ನರಸಿಂಹ. ಸರ್ ಅದು ನಿಮಗಿಂತ ಸೀನಿಯರು. ಸೆಲ್ಯೂಟ್ ಮಾಡ್ಲಿಲ್ಲ ಅಂತ ಕೋಪ ಬಂದಿದೆ. ಸೆಲ್ಯೂಟ್ ಮಾಡ್ಬಿಡಿ ಸರ್. ಐ ಆಮ್ ಸಿಂಹ. ಆಫ್ಟರ್ ಆಲ್ ನಾಯಿಗೆ ನಾನು ಸಲ್ಯೂಟ್ ಮಾಡ್ಬೇಕಾ? ನೀವು ಬರೀ ನರಸಿಂಹ, ಅದು ಉಗ್ರ ನರಸಿಂಹ. ಸಲ್ಯೂಟ್ ಮಾಡ್ಬಿಡಿ ಸರ್. ಸರಿ ಇಲ್ಲ. ಬೆಳಗ್ಗೆ ನೋಡ್ರೆ ಹಂಗಾಯ್ತು, ಇವನ್ ನೋಡ್ರೆ ನಾಯಿ ಸಲ್ಯೂಟ್. ನೋವಾಗಿರೋ ಜಾಗಕ್ಕೆ ನಾಯಿ ಕಚ್ಬಿಟ್ರೆ ಕಷ್ಟ ಅಲ್ವಾ? ಬಾತ್ಕೊಂಡ್ಬಿಡ್ತದೆ. ಸುಮ್ನಿರಪ್ಪ, ಎದುರಿಸ್ಬಿಡ ನೀನು. ಬರೆಯ ಗೆಳೆಯ, ನನ್ ಮಗಳು ವಿಧವೆ ಆಗೋಗ್ತಾಳೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ದಿದ್ರೆ ಇವನ್ ಬಾಯಿಗೆ ಬಾಂಬ್ ಬಿಟ್ಟು ಸಾಯಿಸ್ಬಿಡ್ತೈತೆ. ಸರ್ ಬಾಂಬ್ ಇದೆ ಸರ್. ಉರ್ರಗಾಮಿ ಕಾಪಾಡಿ. ಎಲ್ಲ ಬಿಟ್ಟು ಅಲ್ಲಿ ಹಾಕಬತ್ತ ಯಾರಿಂದ ಬರ್ತಾ ತಿನ್ಕಲ್ಲ. ಜೈ ಕರ್ನಾಟಕ. ಭಾರತ ಮಾತೆ ನನ್ನ ಋಣ ಮುಗಿ. ಓಂದೇ ಮಾತ. ಅಯ್ಯೋ ಗೆಳೆಯ, ನಿನ್ನ ಮಗಳು ವಿಧವೆ ಆದ್ಲು ಅಂತ ಅನ್ಸುತ್ತೆ. ಸರ್ ಅವ್ನು ಹುಚ್ಚ. ಅದು ಡಮ್ಮಿ ರಿವಾಲ್ವರು. ನೀವು ಸತ್ತಿಲ್ಲ, ಎದೊಳಿ ಸರ್. ನನಗೆ ಗುಂಡು ಬಿದ್ದಿಲ್ಲ, ನಾನು ಸತ್ತಿಲ್ಲ. ಅಯ್ಯೋ ಕಳ್ಳನ್ ಮಗನೇ. ಎಲ್ಲರೂ ಕುರಿಗಳು ಸರ್, ಕುರಿಗಳು ಪ್ರೋಗ್ರಾಮ್ ಮಾಡ್ತಿದ್ದೀರಾ? ಹಿಡ್ಕೊಳ್ರೆ ಮೆಂಟ್ಲನ್ ಮಗನ, ಹಿಡ್ಕೊಳ್ರೆ. ಯಾಕೋ ಇವತ್ತು ಸಂಡೇ ಹಾಲಿಡೇ, ನನ್ನ ಹಿಡ್ಕೊಳ್ಳೋ ಹಾಗಿಲ್ಲ. ಶುಕ್ರವಾರ ಬಂದು ಹಿಡ್ಕೊಳ್ಳಿ. ಅಯ್ಯೋ ಕಳ್ಳನ್ ಮಗನೇ, ಪತ್ರ ಮಾಡ್ಬಿಟ್ಟೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹುಲ್ಲಳ್ಳಿ ಗ್ರಾಮದ ಮುನೇಗೌಡನ ಮಗ ರಂಗಸ್ವಾಮಿಯಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನಬದ್ಧವಾಗಿ ಎಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಮಣ್ಣಿನ ಮಗ ಮುಖ್ಯಮಂತ್ರಿ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಬಡವರ ಬಂಧು ಮುಖ್ಯಮಂತ್ರಿಗಳಿಗೆ, ರೈತರ ನಾಯಕ ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಂಗಸ್ವಾಮಿಗೆ, ಬಡವರ ಬಂಧು
ರಂಗಸ್ವಾಮಿಗೆ ಬಂಗಾರದ ಮನುಷ್ಯ ರಂಗಸ್ವಾಮಿಗೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನೋಡಿ, ಇದು ನನ್ನೊಬ್ಬನ ತೀರ್ಮಾನ ಅಲ್ಲ, ಹೈಕಮಾಂಡ್ ತೀರ್ಮಾನ. ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಅಕಸ್ಮಾತ್ ವಿಧಿವಶರಾದ್ರಿಂದ ನಾನು ಈ ಸ್ಥಾನಕ್ಕೆ ಬರಬೇಕಾಯ್ತು. ಸರ್, ನೀವು ಕೇಂದ್ರದಲ್ಲಿದ್ದಾಗ ನಿಮ್ಮ ಮೇಲೆ ಹತ್ಯೆ ಯತ್ನ ನಡೀತಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಎಸ್ಕಾರ್ಟ್ ಇಟ್ಕೊಂಡಿದ್ದೀರಾ ಸರ್? ಹೌದನ್ರಿ? ಹೌದು ಸರ್. ಹುಟ್ಟು ಸಾವು ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಅದನ್ನ ತಡೆಯುವಂತ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿದ್ದಾನೆ ಅಂದ್ರೆ ಅವನು ದೇವರೇ ಆಗಿರ್ಬೇಕು. ಬೇಡ ಕಡೆ ಜುಮ್ಮನ್ನತೆ ಬೇಡ ಬೇಡ ಕಟ್ಟಡ ನನ್ ಮಗನೇ. ಒಳ್ಳೆ ಕನ್ಸ್ ಕಾಣೋ ಟೈಮಲ್ಲಿ ಬಂದ್ಬಿಟ್ಟು ಕಾಗೆ ಆರಿಸ್ಬಿಟ್ಟಲ್ಲ. ಅಯ್ಯೋ ಮಿಸ್ ಆಗೋಯ್ತೆ. ಏನಮ್ಮ ಯಾರ್ ಜೊತೆ ಮಾತಾಡ್ತಾ ಇದ್ಯೋ? ಅಯ್ಯೋ ಮಾತಾಡ್ತಾ ಇದ್ಯಾ? ಕಾಗೆ ಅಲ್ಲಲ್ಲ, ಈ ಡಾಲನ್ ಜೊತೆ. ಹೌದು, ರಾತ್ರಿ ನಿಮ್ ಯಜಮಾನ್ರು ಡ್ಯೂಟಿಗೆ ಹೋಗಿದ್ರಲ್ಲ, ಬಂದಾಯ್ತಾ? ಅವ್ರ ಡ್ಯೂಟಿ ಬೆಳಗ್ಗೆನೆ ಶುರು ಮಾಡ್ಕೊಂಡಿದ್ದಾರೆ. ಹಂಗ ಯಾವ ಥರ್ಡ್ ಕ್ಲಾಸ್ಗಳು ಬೆಳಗ್ಗೆನೆ ಹಾಲ್ ಬಗ್ಗೆ ಮಾತಾಡೋದ್ ಬಿಟ್ಟು ಆಲ್ಕೋಹಾಲ್ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಕಚಡಗಳು. ಅಪ್ಪ ಏನಪ್ಪ ನೀನು 2,500 ಪ್ರಾವಿಷನ್ ಸ್ಟೋರ್ಸ್ ಬಿಲ್ ಬಗ್ಗೆ ಮಾತಾಡ್ತಾ ಇದೆಯಲ್ಲ ನೀನು, ಅದೆಲ್ಲ ಖರ್ಚಾಗಿರೋದು ನನಗೋಸ್ಕರ. ಯಾಕೆಂದ್ರೆ ನನ್ನ ಬಾಡಿಗೆ ವಿಟಮಿನ್ಸ್ A, B, C, D ಎಲ್ಲ ಬೇಕು. ಯಾಕೆಂದ್ರೆ ನಾನು SI ಎಕ್ಸಾಮಿನೇಷನ್ ಬರ್ತೀನಿ. ಎಕ್ಸಾಮ್ ಬರೆದ್ರೆ ಸಾಲದು, ಫಿಸಿಕಲ್ ಟೆಸ್ಟ್ ಅಲ್ಲೂ ನಾವು ಪಾಸ್ ಆಗ್ಬೇಕಾಗಿದೆ. ಮಗನೇ, ನೀ ಬದುಕೋಕ್ಕೋಸ್ಕರ ತಿಂತಾ ಇದೆಯೋ, ತಿನ್ನೋಕ್ಕೋಸ್ಕರ ಬದುಕ್ತಾ ಇದೆಯೋ? ಶಂಕರ, ಮಮ್ಮಿ ತಗೊಳ್ಳು ಹಾರ್ಲಿಕ್ಸ್. ಥ್ಯಾಂಕ್ಸ್ ಅಮ್ಮ. ಅಮ್ಮ ಇನ್ನೊಂದು, ಇನ್ನು 1 ಅವರ್ ಬಿಟ್ಬಿಟ್ಟು ಹಾಲಲ್ಲಿ ಬಾದಾಮಿ ಪಿಸ್ತಾನ ಚೆನ್ನಾಗಿ ಅರ್ದ್ಬಿಟ್ಟು ತಗೊಂಬನ್ನಿ. ಯಾಕಂದ್ರೆ ನಾನು ಎಕ್ಸರ್ಸೈಸ್ ಮಾಡ್ಬೇಕು. ಅಯ್ಯೋ, ಬಾದಾಮಿ ಪಿಸ್ತಾ ಎಲ್ಲ ಮುಗಿದೋಯ್ತಲ್ಲ ಮಗನೇ. ಮತ್ತೆ ನಾನು ಎಕ್ಸರ್ಸೈಸ್ ಮಾಡೋದಕ್ಕೆ ವಿಟಮಿನ್ಸೇ ಇಲ್ವಾ? ಮಗನೇ, ನಿನ್ನ ಬಾಡಿಗೆ ವಿಟಮಿನ್ಸ್ ತುಂಬಿಸಿ ನನ್ನ ಬಾಡಿಲಿರೋ ವಿಟಮಿನ್ಸ್ ಡೌನ್ ಆಗೋಯ್ತಲ್ಲಯ್ಯ. ಡೋಂಟ್ ವರಿ, ಎಲ್ಲಾ ವಿಟಮಿನ್ಸ್ ಇರೋ ಈ ಟಾನಿಕ್ ಅನ್ನು ತೆಗೆದುಕೋ. ಅಯ್ಯಯ್ಯೋ, ರೀ ಸ್ವಾಮಿ, ನಮ್ಮಪ್ಪ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾವನ್ನೇ ಮಾಡ್ಬಿಟ್ಟು ಡ್ಯೂಟಿಗೆ ಹೋಗ್ತಾ ಇದ್ರು. ಅವ್ರನ್ನ ಹಾಳು ಮಾಡ್ಬಿಟ್ರಲ್ರಿ ಬೆಳಗ್ಗೆ ಕುಡಿಯೋದನ್ನ ಕಲಿಸ್ಬಿಟ್ಟು. ಏನ್ ನಿಮ್ಮ ಅಪ್ಪ ಸಣ್ಣ ಹುಡುಗ, ಬಾಯಲ್ಲಿ ಬೆರಳಿದ್ದೆ ಕಚ್ಚಕ್ ಬರಲ್ಲ? ನನ್ನ ಹೆಂಡತಿ ಒಡವೆನೆಲ್ಲ ಒತ್ತೆ ಇಟ್ಟು ಹಣ ತಂದು ಕೊಡ್ತೀನಲ್ಲ, ಅದಕ್ಕೆ ಇದೆಲ್ಲ ಆಗ್ಬೇಕಾದ್ರೆ. ಇಷ್ಟು ಅವಮಾನ ಆದ್ಮೇಲೆ ನಾನೇ ಹಾಕಿರ್ಲಿ, ನಾನು ಹೋಗ್ತೀನಿ. ಶಂಕರ, ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳು. ನಿಮ್ಮಪ್ಪ ಕುಡಿಯೋ ಕಲ್ತಿದ್ದು ನನ್ನಿಂದ ಅಲ್ಲ, ಆ ನಿನ್ನ ಭಾವ ಇದಾನಲ್ಲ SI ನರಸಿಂಹ, ಅವನು ಕೊಡೋ ಟಾರ್ಚರ್ನ ಮರೆಯೋದಿಕ್ಕೆ. ನನ್ನಿಂದ ನಿಮ್ಮಪ್ಪ ಕುಡಿಯೋದ್ ಕಲ್ತಾ? ಇರ್ಲಿ ಗೊತ್ತಾಗುತ್ತೆ ಮುಂದೆ. ಯಾವತ್ ನನ್ ತಲೆ ಕೆಡುತ್ತೋ ಏನೋ ಅವತ್ತೇ ಅವನ ಸಾಯಿಸ್ಬಿಡ್ತೀನಿ. ಯಾರನ್ನ ಸಾಯಿಸಿಯಪ್ಪ? ನಂಗೂ ಸ್ವಲ್ಪ ಹೇಳ್ಬಿಟ್ಟು ಸಾಯಿಸು, ಕೆಲಸ ಈಸಿ ಆಗುತ್ತೆ. ನಮಸ್ಕಾರ ಸರ್. ಅದನ್ನ ನಾನು ಹೇಳ್ತೀನಿ. ಯಾವನೋ ಬೀದಿ ನಾಯಿ ನಮ್ಮಪ್ಪನ ಬಗ್ಗೆ ಸಿಕ್ಕಾಪಟ್ಟೆ ಬೊಗಳ್ತಾ ಇತ್ತಂತೆ. ಸಿಕ್ಕಾಕೊಂಡ್ರೆ ಹೆಂಗ್ ಸಾಯಿಸೋದು ಅಂತ ಮಾತಾಡ್ತಾ ಇದ್ವಿ. ಬೀದಿ ನಾಯಿನ ಕತ್ತಲ್ ಬೆಲ್ಟಿರೋ ನಾಯಿನ? ಆ ನಾಯಿಗೆ ಕತ್ತಲ್ ಬೆರಟಿಲ್ಲ, ಸೊಂಟದಲ್ಲಿ ಬೆರಟಿದೆಯಂತೆ. ಈ ಡೈಲಾಗ್ ನನ್ಗೆ ಹೇಳಿದ್ದು, ನನ್ ಬೆಲ್ಟ್ ನೋಡ್ಕೊಂಡೆ ಹೇಳಿದ್ದು. ವಾಟ್? ಸಾರಿ ಸರ್, ನಿಮ್ ಫ್ಯಾಮಿಲಿ ವಿಷಯಕ್ಕೆ ಎಂಟ್ರಿ ಆಗ್ಬಿಟ್ಟೆ. ಈ ಫ್ಯಾಮಿಲಿನ? ಓ, ನಾನ್ ಬಂದಿರೋದು ಪಕ್ಕದ ಮನೆ ಕಾಲ ಕೋಮಿ ಇದಾನಲ್ಲ ಅವನ್ ಹಿಡಿಯಕ್ಕೆ. ನಾನು ಲವ್ ಮಾಡ್ದೆ ಒಂದೇ ಕಾರಣಕ್ಕೆ. ಮದುವೆ ಆದ್ಮೇಲೆ ಕೈ ತುಂಬಾ ಡೌರಿ ಕೊಡ್ತೀನಿ ಅಂತ ಯಾಮಾರಿಸ್ತಾರಲ್ಲ, ಅವತ್ತೇ ಫ್ಯಾಮಿಲಿಗೆ ಅವ್ನ್ ಗೋಲಿ ಹೊಡೆದಾಯ್ತು ಅಲ್ವೇನೆ? ಹೌದು. ಉಮ್ಮಾ, ಒಳಗ್ ಬಾರೆ. ಇಷ್ಟು ದಿನ ಒಳಗಡೆ ತಾನೇ ಇದ್ದಿದ್ದು. ಅಳಿಯಂದ್ರೆ ನೀವಾದ್ರೂ ಒಳಗ್ ಬನ್ನಿ. ಬೇಕಾದ್ರೆ ಉಮಾ ನೀನ್ ಒಳಗಡೆ ಹೋಗು, ನಾನು ಹಾಗೆಲ್ಲ ಬರಲ್ಲ, ನಾನ್ ವೆರಿ ಸ್ಟ್ರಿಕ್ಟ್. ಅಮ್ಮ, ಯಾಕೆ ತಲೆ ಕೆಡಿಸ್ಕೊತಾ ಇದ್ಯಾ? ಇವಳು ನಿನ್ ಮಗಳಲ್ಲ, SI ಹೆಂಡತಿ. ಇವಳು ಇಲ್ಲಿ ಬಂದಿರೋದು ನಿನ್ ಮನೆಗೆ ಬರಕಲ್ಲ, ಕಳ್ಳರ ಮನೆಗೆ ಹೋಗಕ್ಕೆ. ಯಾಕೆಂದ್ರೆ ಅಲ್ಲಿರೋದೆಲ್ಲ ಕದ್ದಿರೋ ಮಾಲು. ಆ ಮಾಲ್ನ ತಗೊಂಡ್ರೆ ಕಾಸು ಇಲ್ಲ, ಕೇಸು ಇಲ್ಲ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಕೋಮಿ ಅನಾಹುತ ಆಗ್ತಿದ್ಯೋ? ವಾಟ್ ಬೋಡಿ ಡ್ಯಾಡಿ? ಅಂಗರಕ್ಷಕರು ಬರ್ತಾ ಇದಾರೆ ಕಣೋ. ಅವ್ರಿಗೇನಾದ್ರು ಚಿಲ್ರೆ ಕೊಡಿ. ಅವ್ರು ಬರ್ತಾ ಇರೋದು ನಿನ್ನ ಹಿಡ್ಕೊಂಡು ಹೋಗೋದಿಕ್ಕೆ. ಕಷ್ಟಪಟ್ ನಾನ್ ಕದಿಯೋದು, ಇವ್ರ ನನ್ನ ಹತ್ರ ಈಜಿಗೆ ರೋಲ್ ಕಾಲಕ್ ಬರೋದ. ಡ್ಯಾಡಿ ಡ್ಯಾಡಿ ನಾನ್ ಹೋಗ್ತೀನಿ ಓಡಿ, ಏನ್ ಬೇಕೋ ನೋಡಿ ಎಲ್ಲ ಕೊಡಿ, ಅಬ್ರ ಕಡಬ್ರ. ಯಾರೋ ಅದು? ಬಾಗ್ಲ ಕತೆಗೆ ಕ್ಲೇಟೋ ಸರ್, ಬಾಗ್ಲು ಮುಚ್ಚಿತ್ತಲ್ಲ ಸರ್, ಅದಕ್ಕೆ. ಬಾಗ್ಲು ಪೂರ್ತಿ ಮುಚ್ಚಿನಿ ಅರ್ಧ ಹಾಕೊಂಡಿದ್ಯಲ್ಲ, ನೀನೇನ್ LKG ನಾ? ಇಲ್ಲ ಸರ್, 50 kg. ಸರ್, ಎಲ್ಲ ಕೋಮೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಬೊಗಳಲೇ ನಿಜ ಹೇಳೋ. ಏನೇ ಇಂಪಾರ್ಟೆಂಟ್ ಕನ್ನಡಕ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಯ್ಯೋ ಹೌದಲ್ವೇನೆ. ಬರೋ ಇಲ್ಲಿ, ಇದು ಲಂಡನ್ದೋ ಜಪಾನ್ದೋ?
ಕಾಟನ್ ಪೇಟೆ ಕಕ್ಕಸ್ತಳಿ ರಾಜಪ್ಪಂದು ಸಾರ್. ನಿಮ್ಗೇನ್ ಕದಿಬೇಕು ಏನ್ ಕದಿಬಾರ್ದು ಗೊತ್ತಾಗಲ್ಲ ನಿಮ್ಗೆ? ಯಾರೋ ಬಾತ್ರೂಮ್ ಅಲ್ಲಿ ಇದ್ದಾರೆ ಬಂದೆ ಇವನೇನ್ ಮನುಷ್ಯನ ಹೆಗ್ನೋ? ಯಾರಪ್ಪ DTS ಎಫೆಕ್ಟ್ ಅಲ್ಲಿ ಸೌಂಡ್ ಕೊಡ್ತಿದ್ಯಲ್ಲ, ನಿನ್ಗೆ ಏನಪ್ಪ ಕಮ್ಮಿ ಆಗಿದೆ? ಮನೇಲಿ ಎಲ್ಲ ಕಮ್ಮಿ ಆಗಿದೆ. ಹೊಟ್ಟೆ ಹಶು ಅಂತ ಅಡಿಗೆ ಮನೆಗೆ ಹೋದ್ರೆ ಏನಾದ್ರೂ ಒಂಚೂರಾದ್ರೂ ಇರಬಾರ್ದ ತಿನ್ನಕ್ಕೆ. ಯಾವ್ದಿದೆ ಆಕಾಶವಾಣಿ? ಯಾವ್ದಿದೆ ಇಂದ್ರಜಾಲ ಫೇಸು? ಅಯ್ಯಯ್ಯೋ, ಯಾರ ಕೊಲೆ ಮಾಡ್ಬಿಟ್ಟು ತಲೆ ತಂದಿಟ್ಬಿಟ್ಟಾರಪ್ಪ. ಬೋಟಿ ಕಲಿಜಾ ಬಾಡಿ ಏನು ಕಾಣಿಸ್ತಿಲ್ಲ. ನನ್ನ ಕಳ್ಳತನದ ವೃತ್ತಿಗೆ ಸಹಾಯ ಆಗ್ಲಿ ಅಂತ ಯಕ್ಷಿಣಿ ವಿದ್ಯೆ ಕಲ್ತಿದ್ದೀನಿ. ಮ್ಯಾಜಿಕ್ ಅಜ್ಜಿಯ ಮೊಮ್ಮಗ, ಬ್ಲ್ಯಾಕ್ ಮ್ಯಾಜಿಕ್ ಆನಿಯನ್. ಯಾರನ್ನ ಕೇಳಿದ ಒಳಗಡೆ ಬಂದಪ್ಪ? ನಾನು ಮನೇಲಿಲ್ಲ, ಡ್ರಮ್ ಅಲ್ಲಿ ಇದ್ದೀನಿ ನೋಡಿ. ಮಾಡಿದ್ರೆ ಡ್ರಮ್ ಇರೋದು ಮನೆ ಒಳಗಡೆ, ಹೊರಗಡೆ ಬರಯ್ಯ. ಪೊಲೀಸವ್ರ ಕೈ ಕಳ್ಳರು ಸಿಗಾಕೊಂಡ್ರೆ ತುಂಬಾ ಹೊಡಿತಾರೆ, ದಯವಿಟ್ಟು ಹಿಡ್ಕೊಡ್ಬೇಡ. ಎಷ್ಟೇ ಆಗ್ಲಿ ನಾವಿಬ್ರು ಕಸಿನ್ಸ್ ಅಲ್ವಾ? ನಿಮ್ದು ಕಳ್ಳರು ಫ್ಯಾಮಿಲಿ, ನಮ್ದು ಪೊಲೀಸ್ ಫ್ಯಾಮಿಲಿ. ಪ್ರಪಂಚದಲ್ಲಿ ನಮ್ಮಂತ ಕಳ್ಳರಿದ್ರೇನೆ ಪೊಲೀಸ್ ಅವ್ರಿಗೆ ಮರ್ಯಾದೆ. ಅದೇ ಪೊಲೀಸ್ ಇಂದ ಕಳ್ಳರಿಗೆ ಹೆಂಗ್ ಮರ್ಯಾದೆ ಸಿಗುತ್ತೆ ಅಂತ ನಾನ್ ತೋರ್ಸ್ಕೊಡ್ತೀನಿ. ಬಾರೇಜ ಒಂದ್ ತಿಂಗಳಿಗಾಗಷ್ಟು ದಿನಸಿನ ಶೆಟ್ರಂಗಡಿನ ಕತ್ಕೊಂಡ್ಬಂದು ಬಿಟ್ಬಿಡು. ತೆಗೆದು ಮಡಗ್ದ ಅಂದ್ರೆ ಅಯ್ಯೋ ಬೇಡ, ನಡಿಯೋ. ಹಲೋ ಸರ್, ಹೌ ಆರ್ ಯು? ಸೋ ನೈಸ್ ಟು ಮೀಟ್ ಯು. ವೆರಿ ನೈಸ್, ವೆರಿ ನೈಸ್. ನರಸಿಂಹ, ಇನ್ನೊಂದ್ ಸರಿ ಏನಾದ್ರು ಈ ಮನೆಗೆ ಕಾಲಿಟ್ರೆ ಕಾಲ್ನ ಕತ್ತರಿಸಾಕ್ಬಿಡ್ತೀನಿ. 307 ಹಿಡಿಯಲಕ್ ನನ್ಗೆ ಹೇಳಿದ್ದು, ಕಾಲರ್ ಕಡೆ ಹೇಳಿದ್ದು. ಯಾರಿಗ್ ಬೇಕಾದ್ರೂ ಆಗ್ಬೋದು, ಹೇಳಿದೀನಿ. ಕಳ್ಳ ಹಿಡ್ಕೊಟ್ಟಿದ್ದೀನಿ, ಕರ್ಕೊಂಡು ಹೋಗಿ. ಬೇಡ ಅಂದ್ರೆ ಬಿಟ್ಟೋಗಿ ಸರ್, ನನ್ಗೇನು ಬೇಜಾರಿಲ್ಲ. ಬಿಟ್ಟೋಗಕ್ ನಾವು ಅಭ್ಯಪಾರಿಗಳಲ್ಲ, ನಾವು ಪೊಲೀಸರು. ಅದಕ್ಕೆ ಸರ್ ನಾನು ಪೊಲೀಸರು ಅಂದ್ರೆ ಆಗಲ್ಲ, ಮಾತಾಡಿದ್ರೆ ಹೊಡಿತೀರಾ. ಸಾರಿ ಕಡಪ್ಪ, ಸಾರಿ ಕಡೆ, ಕರ್ಕೊಂಡೋಗ್ರ ಮೆಲ್ಲಿಗೆ. ಡೋಂಟ್ ಟಚ್ ಮೈ ಬಾಡಿ, ದಿಸ್ ಇಸ್ ಕರ್ನಾಟಕಸ್ ಬಾಡಿ. ಅದನ್ನೇ ಕನ್ನಡದಲ್ಲಿ ಹೇಳ. ಓ ಸಾರಿ, ನವೆಂಬರ್ ಅಲ್ವಾ? ನವೆಂಬರ್ ಅಲ್ಲಿ ಕರ್ನಾಟಕ ಪ್ರಾಮುಖ್ಯತೆ. ಶಂಕರು, ನೀನು ಖಂಡಿತ SI ಆಗ್ತೀಯ ಅಂತ ಇವತ್ತು ನನಗೆ ನಂಬಿಕೆ ಬಂತು ಕಣೋ. ತಗೋ, ನೀ ಶೂ ತಗೋಬೇಕು ಅಂತ ಆಸೆ ಪಡ್ತಿದ್ದಿಲ್ಲ, ನಿನ್ಗೆ ಯಾವ ತರ ಶೂ ಬೇಕಾದ್ರೆ ತಗೋ. ಥ್ಯಾಂಕ್ಸ್. ಅದು ನಮ್ಮ ತಂದೆಯವರು ಒಂದು 200 ರೂಪೀಸ್ ಕೊಟ್ಟಿದ್ರು. ಇದು ಒಳ್ಳೆ ಶೂ ತಾನೆ? ಒಳ್ಳೆ ಶೂ ಸರ್. ಯಾವ ಕಂಪನಿ ಇದು? UK. ಇದನ್ನ ಯಾಕೆ KV ಅಂತ ಮಾಡಬಾರ್ದು? ಯಾರೋ PP ಪೇಷಂಟ್ ಇದ್ದಂಗೆ. ಅಂದಾಗೆ ಈ ಶೂ ಕಚ್ಚಲ್ಲ ತಾನೆ? ಕಚ್ಚಕ್ಕೆ ನಾಯಿನ? ಆಯ್ತು ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಈ ಶೂ ಏನಾದ್ರೂ ಒಂದು 20 ವರ್ಷ ಬಾಳಿಕೆ ಬರುತ್ತಾ? ಏನ್ರಿ ಮಾತಾಡ್ತೀರಾ? ಬುದ್ಧಿದೇನ್ರಿ? 60 ವರ್ಷ ಬರುತ್ತೆ. 60 ವರ್ಷನಾ? ಇದು ಸಿಕ್ಕಾಪಟ್ಟೆ ಬಿಲ್ಟಪ್ ಆಗೋಯ್ತು. ಅಯ್ಯ ಅಮ್ಮ, ಯಾಕೆ ಹಿಂಗ್ ಒತ್ತುತ್ತಾ ಇದೆಯಲ್ಲ? ಏನಾಗಿರ್ಬೋದು? ಹೊಸ ಶೂನೇ ನೋಡೋಣ, ಟ್ರೈಲ್ ನೋಡಿದ್ರೆ ಗೊತ್ತಾಗ್ಬೋದು. ಅಯ್ಯೋ, ಕಚ್ಚತ್ತ ಅಂದ್ರೆ ರೈಸ್ ಆಗ್ಬಿಟ್ಟ. ಡಬ್ಬಾ ಫೆಲೋ, ಏನ್ ಶೂ ಇದು? ಡೆಫಿನೆಟ್ ಆಗಿ ಇದು ಕಚ್ತಾ ಇಲ್ಲ, ಬೇರೆ ಏನೋ ಕಿರಿಕು. ಏನಿರ್ಬೋದು ಅರ್ಥನೇ ಆಗ್ತಾ ಇಲ್ವೇ? ಛೇ, ಲೆಟ್ ಅಸ್ ವಾಚ್. ಅಕ್ಕಿಲಿ ಕಲ್ಲಿರೋದ್ ನೋಡಿದೀನಿ, ಸಾಕ್ಸಲ್ಲೂ ಕಲ್ಲ. ಮುಂಗಾರು ಮಳೆ, ಹಿಂಗಾರು ಮಳೆ, ಸಿಡ್ಲು ಮಳೆ ನೋಡಿದೀನಿ. ಇದು ಯಾವ್ದ ಪಕ್ಕ ಅಲ್ಲು ಮಳೆ? ಹುಷಾರಾಗಿರ್ಬೇಕಪ್ಪ. ರಂಬೆ ನಿನ್ನಿಂದಲೇ ಕನಸೊಂದು ಕೆರೆದಾಡಿದೆ, ನಿನ್ನಿಂದಲೇ. ಯಾರಿಗೆ? ಸಖತ್ತಾಗಿದೆ ಫೇಸು. ಅದಲ್ಲ ನನ್ ಶೂ. ಅಯ್ಯೋ ಮೇಡಮ್, ಮೇಡಮ್, ಗಾಡಿ ನಿಲ್ಸ್ರಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಗಾಡಿ ನಿಲ್ಸ್ರಿ ಗಾಡಿ ಪ್ಲೀಸ್. ಹಲೋ ಮೇಡಮ್, ಮೇಡಮ್, ಗಾಡಿ ನಿಲ್ಸ್ರಿ ಪ್ಲೀಸ್. ಅಯ್ಯೋ, ನಮ್ಮಪ್ಪ 200 ರೂಪಾಯಿ ಕೊಟ್ಟಿದ್ರು. ಅಭಿಮಾನ ಪೂರ್ವಕವಾಗಿ ಶೂನ ತಗೊಂಡೆ. 60 ವರ್ಷ ಬರುತ್ತೆ ಅಂತ ರೀಲ್ ಬಿಟ್ಟ. 60 ಸೆಕೆಂಡ್ ಬರ್ಲಿಲ್ವೇ? ಇದನ್ನೇನ್ ತಗೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕದ. ಬರೀ ಕಾಲಲ್ಲಿ ಇರೋದು ನಮ್ ರಿಲೇಟಿವ್ಸ್ ನೋಡಿದ್ರೆ ನಾನು ಪಾಪರ್ ಆಗಿದ್ದೀನಿ ಅನ್ಕೊಳಲ್ವಾ? ಏನಿದು?
ಅಯ್ಯೋ ಶೂ ಎಂತೆಗಿದು ಏನೇನ್ ತೊಳೆದಿದ್ ನೀರು ಛೇ ವಾಸನೆ